ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ 6 ತಿಂಗಳಿನಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನು ನಡೆಸಿ ಇವತ್ತು ಕೋರ್ಟ್ಗೆ ಚಾರ್ಜ್ ಶೀಟ್ ಅರ್ಥಾತ್ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಾಗಾದ್ರೆ ಈ ದೋಷಾರೋಪ ಪಟ್ಟಿ ಯಾರ್ಯಾರ ಬುಡಕ್ಕೆ ಬಿಸಿನೀರನ್ನು ಕಾಯಿಸುತ್ತೆ ಅನ್ನುವಂತಹ ಕುತೂಹಲ ಇದೆ. ಯಾರ್ಯಾರ ಹೆಸರು ಇದರಲ್ಲಿ ಉಲ್ಲೇಖವಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಹೇಳಿ ಕೇಳಿ ಧರ್ಮಸ್ಥಳದ ವಿರುದ್ಧ ನಡೆದಿದ್ದು ಷಡ್ಯಂತ್ರ ಪಿತೂರಿ ಅನ್ನೋದು ಗೊತ್ತಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿ ಇವರ ಮೇಲೆ ಆರೋಪ ಇರುವಂತಹದ್ದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಬುರುಡೆ ಗ್ಯಾಂಗ್ನ ಲೀಡರೇ ಇವರು ಅನ್ನುವಂತಹ ವಿಚಾರ. ಇವರು ವಿಚಾರಕ್ಕೆ ಯಾವ್ಯಾವ ಅಂಶಗಳು ಉಲ್ಲೇಖವಾಗಿದೆ ಅನ್ನೋದನ್ನು ಕಾದು ನೋಡಬೇಕು. ಚಿನ್ನಯ್ಯ ಬುರುಡೆ ಹೂತಿಟ್ಟಂತಹ ವ್ಯಕ್ತಿ, ಈತನೇ ಪ್ರತ್ಯಕ್ಷನಾಗಿ ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಕೋರ್ಟ್ಗೆಲ್ಲ ಹಾಜರಾಗಿದ್ದ. ಈಗಾಗಲೇ SIT ಈತನನ್ನು ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದೆ. ಈತ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸೇನೆ ಈಗ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇನ್ನು ಗಿರೀಶ್ ಮಠಣ್ಣನವರ್ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದಂತಹ ಟೀಮ್ನಲ್ಲಿ ಇವರು ಕೂಡ ಇದ್ದಾರೆ ಅನ್ನುವಂತಹ ಆರೋಪ ಇದೆ. ಇವರ ಹೆಸರನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿ ಇವರ ಮೇಲಿನ ಆರೋಪ, ಇವರು ಹೂಡಿದಂತಹ ಷಡ್ಯಂತ್ರ ಎಲ್ಲವನ್ನು ಕೂಡ ವಿವರಿಸಿರುವಂತಹ ಸಾಧ್ಯತೆ ಇದೆ. ಇನ್ನು ವಿಠ್ಠಲಗೌಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿರುವಂತಹ ಆರೋಪ ಇದೆ ಈತನ ಮೇಲೆ. ಇವರು ಕೂಡ ಬುರುಡೆ ಗ್ಯಾಂಗ್ನ ಮೆಂಬರ್ ಆಗಿದ್ದಾರೆ. ಇವರ ಹೆಸರನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿ ಇವರ ಪಾತ್ರ ಏನು ಅನ್ನೋದನ್ನು ತನಿಖಾಧಿಕಾರಿಗಳು ವಿವರಿಸಿರುವಂತಹ ಸಾಧ್ಯತೆ ಇದೆ. ಈ ಬುರುಡೆ ಗ್ಯಾಂಗ್ನ ಎಲ್ಲ ಸದಸ್ಯರಿಗೂ ಕೂಡ ಈಗ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸುಜಾತಾ ಭಟ್, ಅನನ್ಯ ಭಟ್ ನಾಪತ್ತೆ ಬಗ್ಗೆ ಸುಳ್ಳನ್ನು ಹೇಳಿದ್ರು, ಅದಾದ ಮೇಲೆ ತಪ್ಪೊಪ್ಪಿಕೊಂಡಿದ್ರು. ಯಾರ್ಯಾರು ಆ ರೀತಿ ಇವರಿಗೆ ಬಲವಂತ ಮಾಡಿದ್ರು ಎಲ್ಲವನ್ನು ಕೂಡ ವಿವರಿಸಿದ್ರು. ಇವರ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ನಲ್ಲಿ ಯಾವ್ಯಾವ ಅಂಶ ಇರುತ್ತೆ ಅಂಥೇಳಿ. ಜೊತೆಗೆ ಯೂಟ್ಯೂಬರ್ಗಳು ಹಲವರ ಹೆಸರನ್ನು ಈಗಾಗಲೇ ಉಲ್ಲೇಖಿಸಲಾಗಿತ್ತು. ಹಲವರನ್ನು ವಿಚಾರಣೆಗೆ ಕರೆದು ಸಮೀರ್ ಸೇರಿದಂತೆ ಹಲವರನ್ನು ವಿಚಾರಣೆಗೊಳಪಡಿಸಲಾಗಿತ್ತು. ಶಮೀರ್ ಎಲ್ಲರ ಪಾತ್ರದ ಬಗ್ಗೆಯೂ ಕೂಡ ಚಾರ್ಜ್ ಶೀಟ್ನಲ್ಲಿ ವಿವರಿಸಿರುವಂತಹ ಸಾಧ್ಯತೆ ಇದೆ. ಒಟ್ಟು 4,000 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ, ಇವರು ಮಾಡಿಕೊಂಡಂತಹ ಪ್ಲಾನು, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಿದ್ರು ಎಲ್ಲವೂ ಕೂಡ ಬಟಾ ಬಯಲಾಗುವಂತಹ ಸಾಧ್ಯತೆ ಇದೆ.